टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಒಂಟಿಯಾಗಿ ನೆಲೆಸಿದ್ದ ವೃದ್ಧೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆರ್ಪಿಸಿ ಲೇಔಟ್ನ ಮನೆಯಲ್ಲಿ ಸಿದ್ದಮ್ಮ ಶವವಾಗಿ ಪತ್ತೆಯಾಗಿದ್ದಾರೆ. ವೃದ್ಧೆ ಸಿದ್ದಮ್ಮ ಕಿವಿಯೋಲೆ ನಾಪತ್ತೆಯಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ, ತನಿಖೆ ನಡೆಸಲಾಗ್ತಾ ಇದೆ. ವೃದ್ಧೆಯದ್ದು ಕೊಲೆನೋ ಅಥವಾ ಸಹಜ ಸಾವೋ ಅನ್ನೋ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಿದ್ದಮ್ಮ ಮೃತಪಟ್ಟ ಬಳಿ ಕಿವಿಯೋಲೆ ಕೊಂಡೊಯ್ದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಆಕೆ ಸಾವನ್ನಪ್ಪಿದ ನಂತರ ಕಿವಿಯೋಲೆಯನ್ನು ಏನಾದರೂ ಎತ್ಕೊಂಡು ಹೋದ್ರಾ ಅಥವಾ ಕೊಲೆ ಮಾಡಿ ಕಳ್ಳತನವನ್ನ ಏನಾದರೂ ಮಾಡಲಾಗಿದ್ಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅನುಮಾನಾಸ್ಪದ ಸಾವು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ವಿಜಯನಗರ ಠಾಣೆ ಪೊಲೀಸರಿಂದ ವೃದ್ಧೆ ಸಾವಿನ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೆನ್ನೆ ನೈಟ್ ಬಂದು ನೆನ್ನೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು 6 ಗಂಟೆವರೆಗೂ ಮನೇಲಿ ಮಲಗಿದ್ರು. ನೆನ್ನೆ ರಾತ್ರಿ 6 ಗಂಟೆಗೆ ಎದ್ಬಿಟ್ಟು ತಿರ್ಗಾ ಮನೆ ಹತ್ರ ಹೋಗಿ ಬರ್ತೀನಮ್ಮ ಅಂದರು. ಹಂಗೆ ನಾನೇನು ಹೇಳಿದೆ, ಮನೆ ಹತ್ರ ಏನಕ್ಕಮ್ಮ ಹೋಗ್ತೀರಾ, ಈಗ ಬೇಡ ಸುಮ್ಮನೆ ಇರು, ಒಂದೇ ಸಲ ಹೋಗುವಂತೆ ಊಟ ಮಾಡ್ಕೊಂಡು ಅಂದೆ. ಇಲ್ಲ, ನಾನು ಮನೆ ಹತ್ರ ಹೋಗಿ ಬರ್ತೀನಿ, ಒಂದು 5 ನಿಮಿಷ ಹೋಗಬೇಕು ಅಂದ್ಬಿಟ್ಟು ವಾಪಸ್ ಬಂದರು ಇಲ್ಲಿಗೆ. ಬಂದ್ಬಿಟ್ಟು ಮತ್ತೆ ತಿರ್ಗಾ ವಾಪಸ್ ನಮ್ಮ ಮನೆಗೆ ಬಂದರು. 7 ಗಂಟೆಗೆ ಬಂದು 8-8:30 ತನಕ ನಮ್ಮಲ್ಲೇ ಊಟ ಮಾಡ್ಕೊಂಡಿದ್ರು. ಆಮೇಲೆ ನಾನೇನು ಹೇಳಿದೆ, ಇಲ್ಲ ಮಲ್ಕೋ ಪರವಾಗಿಲ್ಲ ಅಂದೆ. ನಮ್ಮ ಮನೆ ಹತ್ರ ಹೋಗ್ಬೇಕಮ್ಮ, ನಾನು ಹೋಗ್ತೀನಿ ನಮ್ಮ ಮನೆಗೆ ಅಷ್ಟೇ ಹೇಳಿದ್ದವರು. ತಿರ್ಗಾ ನಾವು ಯಾರೂ ಇಲ್ಲಿ ಬರಲೇ ಇಲ್ಲ ಬೆಳಗ್ಗೆಯಿಂದ. ಮಗಳು ರಾತ್ರಿ 10 ಗಂಟೆವರೆಗೂ ಮಕ್ಕಳು ಇರ್ಕೊಂಡು 10 ಗಂಟೆ ಮೇಲೆ ಇಲ್ಲಿ ಬಂದಿದ್ದಾಳೆ. ಇವಾಗ ಬಂದಾಗ ನೋಡಿದ್ದಾಳೆ, ಹೇಳಿದ್ದಾರೆ ಅಷ್ಟೇ ಸರ್.